ಇವತ್ತು ನೇತೃತ್ವ ಕೊಡುವುದು ಅಂದರೆ ಸಾಮಾನ್ಯವಾಗಿ ರಾಜಕೀಯ ನೇತೃತ್ವ ಅಂತಲೇ ಎಲ್ಲರೂ ಮನಸ್ಸಿನಲ್ಲಿ ಬರ್ತದೆ. ಲೀಡರ್ಶಿಪ್ ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್. ಯಾರು ಲೀಡರ್ ಅಂದರೆ ಪೊಲಿಟಿಕಲ್ ಲೀಡರ್, ರಾಜಕೀಯ ನಾಯಕ. ಅಂದರೆ ಸಮಾಜದಲ್ಲಿ ಆ ರೀತಿ ಇರೋದಿಲ್ಲ. ಸಾಮಾಜಿಕ ನೇತೃತ್ವ ಕೊಡೋರು, ಒಂದು ಗ್ರಾಮದಲ್ಲಿ ಧಾರ್ಮಿಕ ದೃಷ್ಟಿಯಿಂದ ನೇತೃತ್ವ ಕೊಡೋರು ಇರ್ತಾರೆ. ಆದರೆ ನೇತೃತ್ವ ಅನ್ನುವ ಇವತ್ತಿನ ಒಂದು ಡೆಫಿನೇಷನ್, ವಿವರಣೆ ಏನು ಅಂದರೆ ಎದ್ದು ಕಾಣೋದು ಮತ್ತು ವೇದಿಕೆಯಲ್ಲಿ ಕಾಣುವುದು, ಇದು ನೇತೃತ್ವ ಅಂತ ಅನ್ನಿಸ್ಕೊಂಡಿದೆ. ಆದರೆ ನಿಜವಾಗಿಯೂ ನೇತೃತ್ವ ಯಾರು ಲೀಡ್ ಮಾಡ್ತಾರೆ ಅವ್ರ ಹತ್ತಿರದಲ್ಲೇ ಇರೋರು, ಅವರ ಕುಟುಂಬದಲ್ಲಿರೋರು ಅಥವಾ ಅವ್ರಿಗೆ ಹತ್ತಿರದಲ್ಲಿ ಸಹಾಯಕರಾಗಿರೋರು, ಅವ್ರಿಗೂ ಪ್ರೇರಣೆ ಕೊಡೋ ರೀತಿಯಲ್ಲಿ ಇದ್ದರೆ ಮಾತ್ರ ಅವ್ರ ನೇತೃತ್ವ. ಹೊರಗಡೆಯಿಂದ ಅದನ್ನು ಸಾಮಾನ್ಯವಾಗಿ ಗಾದೆ ಮಾತು ನಾವು ಬಳಸ್ತೀವಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ, ಅದು ನಿಜವಾದ ನೇತೃತ್ವ ಅಲ್ಲ. ಹತ್ತಿರದಲ್ಲಿರೋರಿಗೂ ಪ್ರೇರಣೆ ಕೊಡೋರು ಇರ್ತಾರ, ಅದು ನಿಜವಾದ ಲೀಡರ್ಶಿಪ್, ನೇತೃತ್ವ.